ಶಂಕರ ವಿಜಯ 30ನೇ ಸಂಧಿ. ಸರ್ವಸಂಗ ಪರಿತ್ಯಾಗಿಯಾದ ಶ್ರೀ ಶಂಕರಯತೀಶ್ವರನು ಸಕಲ ಶಿಷ್ಯರಿಂದ ಒಡಗೂಡಿ ಬಂದು ಶೃಂಗೇರಿಯಲ್ಲಿ ಆಮ್ನಾಯ ಪೀಠವರಂ ವ್ರಜಿಸಿ ಶ್ರೀ ಶಾರದಾಂಬಾ ಪ್ರತಿಷ್ಠೆಯಂ ಮಾಡಿದುದು. ಸಕಲ ಸದ್ಗುಣ ಸೌಶೀಲ್ಯದಿಂದೊಡಗೂಡಿದ ಭೃಗುಕುಲ ಶಿರೋಮಣಿಯಾದ ಸೌನಕ ಮುನೀಂದ್ರನೇ ಲಾಲಿಸು. ಬಾಲಶಶಿಚೂಡನಾದ ಶ್ರೀಮದ್ ಪರಮಹಂಸನು ಹಸ್ತಾಮಲಕನೆಂಬ ಹೊಸ ಶಿಷ್ಯನಿಂದ ಸಂಸೇವ್ಯನಾಗುತ್ತಾ ಉಳಿದ ಸಕಲ ಶಿಷ್ಯ ಸಮೂಹದಿಂದೊಡಗೂಡಿ ವಿಶಾಲವಾದ ಬಲಿಪುರವೆಂಬ ಬ್ರಾಹ್ಮಣಾಗ್ರಹಾರದಲ್ಲಿ ಸಂಭ್ರಮಾನ್ವಿತನಾಗಿದ್ದನು. ಹೀಗೆ ಕೆಲವು ದಿನಗಳ ಪರ್ಯಂತರ ಅಗ್ರಹಾರದಲ್ಲಿದ್ದು ಸನ್ಯಾಸಿ ಕುಲಶ್ರೇಷ್ಠನಾದ ಶ್ರೀಶಂಕರನು ಅಲ್ಲಿಂದ ಹೊರಟು ಪದ್ಮಪಾದ ಸುರೇಶ್ವರ ಪ್ರಮುಖರಾದ ಸಕಲ ಛಾತ್ರವರರೊಡನೆ ಮುಂದೆ ಪ್ರಯಾಣ ಬೆಳೆಸಿ ಅನೇಕವಾದ ಶಿಖರಗಳಿಂದ ಶೋಭಿಸುತ್ತಲಿರುವ ಪರ್ವತ ಸಂಕುಲದ ಮಧ್ಯೆ ಪ್ರಕಾಶಿಸುತ್ತಲಿರುವ ಅಪಾರ ಮಹಿಮಾಯುಕ್ತವಾದ ಶೃಂಗಗಿರಿ ಎಂಬ ದಿವ್ಯ ಕ್ಷೇತ್ರವನ್ನು ಸಂಭ್ರಮದಿಂದ ಸೇರಿದನು. ಎಲೈ ಶೌನಕ ಮುನಿವರ್ಯನೇ ಕೇಳು. ಪೂರ್ವಯುಗದಲ್ಲಿ ಬ್ರಹ್ಮಕುಲೋತ್ಪನ್ನನಾದ ವಿಭಾಂಡಕನೆಂಬ ಮುನಿಯು ಇಂದ್ರ ಪದವಿಯನ್ನು ಪಡೆಯಬೇಕೆಂಬ ಆಸೆಯನ್ನು ಹೊಂದಿ ಅತ್ಯಂತ ನಿಯಮದಿಂದ ತಪವನ್ನಾಚರಿಸುತ್ತಾ ಅಘಮರ್ಷಣದಲ್ಲಿರಲು ಆ ಸಮಯದಲ್ಲಿ ಅಪ್ಸರ ಸ್ತ್ರೀಯರಲ್ಲಿ ಶ್ರೇಷ್ಠಳಾದ ಊರ್ವಶಿಯು ಮುನಿಯ ಎದಿರಾಗಿ ಸುಳಿಯಲು ಆಕೆಯನ್ನು ನೋಡಿದೊಡನೆಯೇ ವಿಭಾಂಡಕ ಮುನಿಯ ಅಂತಃಕರಣಗಳು ಚಂಚಲವಾಗಿ ಕಾಮಾಸ್ತ್ರಕ್ಕೆ ಒಳಪಟ್ಟನು. ಆಗ ಮುನಿವೀರ್ಯವು ಪತನವಾಗಿ ನೀರಿನಲ್ಲಿ ಸೇರಿದುದಾಯಿತು. ಅಘಟನ ಘಟನಾ ಸಮರ್ಥತೆಯಿಂದೊಡಗೂಡಿದ ವಿಧಿಯ ಇಚ್ಛಾ ಪ್ರಕಾರ ಅಲ್ಲಿಗೆ ದಾಹದಿಂದೊಡಗೂಡಿ ಒಂದು ಹೆಣ್ಣು ಜಿಂಕೆಯು ನೀರ್ಗುಡಿಯಲಪೇಕ್ಷಿಸಿ ನದಿಯ ತೀರಕ್ಕೆ ಬಂದು ಮುನಿವೀರ್ಯ ಮಿಶ್ರಿತವಾದ ಜಲವನ್ನು ಪಾನ ಮಾಡಿತು. ಆ ಕ್ಷಣವೇ ಜಿಂಕೆಯು ಗರ್ಭವಂ ಧರಿಸಿ ತಲೆಯಲ್ಲಿ ಒಂದೇ ಕೋಡುಳ್ಳ ಒಂದು ಮನುಷ್ಯರೂಪಿನ ಗಂಡು ಶಿಶುವನ್ನು ಪ್ರಸವಿಸಿತು. ಆ ವೇಳೆಗೆ ಅಲ್ಲಿಗೆ ಮಹಾಮುನಿಯಾದ ವಿಭಾಂಡಕನು ಬಂದು ಕುರಂಗಿಯು ಪಡೆದಿರುವ ಅಪೂರ್ವ ದೃಷ್ಟವಾದ ಶಿಶುವಂ ಕಂಡು ಅದು ತನ್ನ ವೀರ್ಯೋತ್ಪನ್ನವಾದುದರಿಂದ ಸ್ವಭಾವಜನ್ಯ ಪ್ರೇಮದಿಂದೊಡಗೂಡಿ ಮಗುವನ್ನು ಎತ್ತಿಕೊಂಡು ತನ್ನ ಪರ್ಣಶಾಲೆಗೆ ಬಂದು ಪರಮೇಶ್ವರಾನುಗ್ರಹದಿಂದ ದೊರೆತ ಮಗುವನ್ನು ಅತ್ಯಂತ ಪ್ರೇಮದಿಂದ ರಕ್ಷಿಸುತ್ತಾ ಆ ಮಗುವಿಗೆ ಋಷ್ಯಶೃಂಗನೆಂದೇ ಹೆಸರಿಟ್ಟು ಮಗುವಿನ ಅಭಿವೃದ್ಧಿಯಂ ಕಂಡು ಸಂತೋಷಿಸುತ್ತಲಿದ್ದನು. ಈ ವಿಧವಾಗಿ ಮಗನಿಗೆ ಶೈಶವವು ಮುಗಿದು ಬಾಲ್ಯಾವಸ್ಥೆಯು ಪ್ರಾಪ್ತವಾಗಲು ವಿದ್ಯುಕ್ತವಾದ ವಯಸ್ಸಿನಲ್ಲಿ ಆತನಿಗೆ ಉಪನಯನಾದಿ ವಿಪ್ರಕ್ರಿಯೆಯನ್ನಾಚರಿಸಿ ಮಗನೊಡನೆ ಕೆಲವು ದಿನವಿದ್ದು ತರುವಾಯ ಮನಸ್ಸಿನಲ್ಲಿ ವೈರಾಗ್ಯವು ಜನಿಸಲು ಕಾಮಕ್ರೋಧಾದಿ ಶತ್ರುವರ್ಗವನ್ನು ಜಯಿಸಿ ಭಾವವಿಕಾರಗಳನ್ನು ಮೆಟ್ಟಿ ಸುಲಭದಿಂದ ಪುನರಾಗಮನರಹಿತವಾದ ಶಾಶ್ವತ ಮೋಕ್ಷ ಪದವನ್ನು ಹೊಂದುವ ಅಭಿಲಾಷೆಯಿಂದಿದ್ದು ವಿಭಾಂಡಕ ಮುನಿಯು ಮೋಕ್ಷಪ್ರದಾಯಕನಾದ ಪರಶಿವ ಧ್ಯಾನೈಕನಿರತನಾದನು. ಈ ಪರಿಯಾಗಿ ಮುನಿಕುಲೋತ್ತಂಸನು ವಿನಯ ಸಮನ್ವಿತವಾದ ಸಾತ್ವಿಕ ಭಕ್ತಿಯಿಂದ ಪರಮೇಶ್ವರನ ಪಾದಪಲ್ಲವದಲ್ಲಿ ಸರ್ವ ಸಮರ್ಪಣೆಯಂ ಮಾಡಿ ದೇಹವನ್ನು ತೊರೆದು ತನ್ನ ತಪೋವನದಲ್ಲಿ ಪ್ರಕಾಶಿಸುತ್ತಲಿರುವ ಮಲ್ಲಿಕಾರ್ಜುನಾಭಿದ ದಿವ್ಯಲಿಂಗದಲ್ಲಿ ಐಕ್ಯವಾದನು. ಸರ್ವಜ್ಞನಾದ ಮಹನೀಯರಿಗೆ ಪರಮ ಪುರುಷಾರ್ಥವು ಅಂದರೆ ಮೋಕ್ಷವು ದೊರೆಯುವುದು ಕಷ್ಟವಲ್ಲವಲ್ಲವೇ ಎಂದು ಸೂತನು ಶೌನಕಾದಿಗಳಿಗೆ ವಿವರಿಸಿದನು. ಹೀಗೆ ಮಹಾತ್ಮನಾದ ವಿಭಾಂಡಕ ಮುನಿಯು ಸರ್ವೋತ್ತಮನಾದ ಪರಮ ಪದವನ್ನು ಪಡೆದ ನಂತರ ಆತನ ಮಗನಾದ ಋಷ್ಯ ಶೃಂಗಮುನಿಯು ತಪೋವನದಲ್ಲಿಯೇ ಸಾತ್ವಿಕ ತಪಸ್ಸನ್ನು ಆಚರಿಸುತ್ತಲಿದ್ದನು. ಈ ರೀತಿಯಾಗಿ ಮಹಾತ್ಮನಾದ ವಿಭಾಂಡಕ ಮುನಿಯು ತರುವಾಯ ಆತನ ಪುತ್ರನಾದ ಋಷ್ಯಶೃಂಗನು ತಪವನ್ನು ಆಚರಿಸುತ್ತಲಿದ್ದ ದಿವ್ಯ ತಪೋವನವೇ ಲೋಕದಲ್ಲಿ ಶೃಂಗಗಿರಿ ಎಂಬ ಹೆಸರನ್ನು ಪಡೆದು ವಿಖ್ಯಾತವಾಗಿರುವುದು. ಈ ಪುಣ್ಯಕ್ಷೇತ್ರಕ್ಕೆ ಮಹಾಪೂಜ್ಯಪಾದನಾದ ಶ್ರೀಶಂಕರ ಭಗವತ್ಪಾದಾಚಾರ್ಯನು ಸುರೇಶ್ವರ, ಪದ್ಮಪಾದ ಮತ್ತು ಹಸ್ತಾಮಲಕಾದಿ ಶಿಷ್ಯರಿಂದೊಡಗೂಡಿ ದಯಮಾಡಿದನು. ಶ್ರೀಮನ್ನಾರಾಯಣನ ಚರಣಾಂಭೋರುಹ ಸಂಜಾತಿಯಾದ ಭಾಗೀರಥಿಯ ಮಹಾಮಹಿಮೆಯನ್ನು ಹೋಲುವುದಾಗಿಯೂ ಪಾವನವಾದ ವರಾಹ ಪರ್ವತದಲ್ಲಿ ಉತ್ಪನ್ನವಾದುದಾಗಿಯೂ ಪರೋಪಕಾರಾರ್ಥವಾಗಿ ಭೂಮಿಯಲ್ಲಿ ಪ್ರವಹಿಸುವುದಾಗಿಯೂ ಇರುವ ಶ್ರೇಷ್ಠವಾದ ತುಂಗಾ ನದಿಯು ಆ ಪರಮ ಪುಣ್ಯಕ್ಷೇತ್ರವಾದ ಶೃಂಗಗಿರಿಯಲ್ಲಿ ಪ್ರವಹಿಸಿ ಶೋಭಿಸುತ್ತಲಿರುವುದು. ಲೋಕದಲ್ಲಿ ಸದ್ಗುಣವತಿಯರಾದ ಸ್ತ್ರೀಯರು ಅಪಾರವಾದ ಸಂಪತ್ತಿನಿಂದ ಒಡಗೂಡಿದವರಾಗಿದ್ದರೂ ದುರಹಂಕಾರದಿಂದ ಮೆರೆಯದೆ ಶಾಂತಿ, ಗಂಭೀರ ಮೊದಲಾದ ಸದ್ಗುಣಗಳಿಂದ ಪ್ರಕಾಶಿಸುತ್ತಲಿರುವಂತೆ ನಿರಂತರದಲ್ಲಿಯೂ ಸಂಪೂರ್ಣ ಪ್ರವಾಹದಿಂದ ಪರಿಪೂರಿತವಾಗಿದ್ದಾಗ್ಯೂ ತುಂಗಾ ನದಿಯ ಆಡಂಬರದಿಂ ಭೋರ್ಗರೆದು ಮೊರೆಯದೆ ಶಾಂತಿಯಿಂದ ರಮ್ಯವಾಗಿ ಪ್ರವಹಿಸುತ್ತಲಿರುವುದು.
ಪೂರ್ವಕಾಲದಿಂದಲೂ ಈ ಶೃಂಗಗಿರಿ ಕ್ಷೇತ್ರಕ್ಕೆ ಲಭಿಸಿರುವ ಅಪೂರ್ವವಾದ ಕೀರ್ತಿಯು ಮುಂದಲ ಎಲ್ಲ ಕಾಲದಲ್ಲಿಯೂ ಶಾಶ್ವತವಾಗಿ ಅಭಿವೃದ್ಧಿಯನ್ನು ಪಡೆಯುವುದು ನಿಶ್ಚಯವೆಂದು ಸಾರುತ್ತಲಿರುವ ರೀತಿಯಲ್ಲಿ ಶೃಂಗಗಿರಿಯಲ್ಲಿ ಅಪೂರ್ವವಾದ ಮಹಿಮೆಯಿಂದೊಡಗೂಡಿದ ಪವಿತ್ರ ತುಂಗಾ ನದಿಯು ಪೂರ್ವಮುಖವಾಗಿ ಪ್ರವಹಿಸುತ್ತಾ ಉತ್ತರಕ್ಕೆ ತಿರುಗಿ ಹರಿಯುವುದು. ಈ ಪುಣ್ಯ ನದಿಯ ಉತ್ತರ ದಿಗ್ಭಾಗದಲ್ಲಿ ಶೋಭಿಸುತ್ತಲಿರುವ ಗಿರಿ ಶ್ರೇಣಿಗಳ ಮಧ್ಯೆ ಮಹದುನ್ನತವಾದ ಶಿವಾಲಯವೊಂದಿರುವುದು. ಅಲ್ಲಿ ತನ್ನನ್ನು ಆರಾಧಿಸಿ ಕೃತಾರ್ಥರಾಗಲು ಬರುವ ಭಕ್ತ ಸಮುದಾಯಕ್ಕೆ ನಾನಾ ವಿಧವಾದ ಇಷ್ಟಾರ್ಥಗಳನ್ನು ಪ್ರತಿನಿತ್ಯದಲ್ಲಿಯೂ ಅನುಗ್ರಹಿಸುವವನಾಗಿ ಜಗದ್ವಲ್ಲಭನಾದ ಪರಮೇಶ್ವರನು ಸರ್ವ ಮಂಗಳಾ ಸಮೇತನಾಗಿ ಮಲ್ಲಿಕಾರ್ಜುನನೆಂಬ ಪುಣ್ಯ ನಾಮದಿಂದ ಶೋಭಿಸುತ್ತಲಿರುವನು. ಹೀಗೆ ದಿವ್ಯ ನದಿಯಿಂದಲೂ ರಮಣೀಯವಾದ ಶಿವಾಲಯದಿಂದಲೂ ಪರಿಶೋಭಿಸುವ ದಿವ್ಯ ಕ್ಷೇತ್ರವಾದ ಶೃಂಗಗಿರಿಯಲ್ಲಿ ನಿಶಾಧಿಪ ಶೇಖರನಾದ ಶ್ರೀಶಂಕರಯತಿ ಸಾರ್ವಭೌಮನು ಸಪ್ರೇಮನಾಗಿ ಸುಜನ ಸಮೂಹಕ್ಕೆ ಸುಪ್ರಯೋಜಕವಾದ ತತ್ವವಿದ್ಯಾಸಾರ ಸಂಗ್ರಹವನ್ನು ನಿರಂತರದಲ್ಲಿಯೂ ಬೋಧಿಸುತ್ತಾ ಸಕಲರಿಗೂ ಅತರಿಂದ್ರಿಯ ನಿಗ್ರಹ ಶಕ್ತಿ ಎಂಬ ಶಮೆಯನ್ನು, ಬಹಿರಿಂದ್ರಿಯ ನಿಗ್ರಹ ಶಕ್ತಿ ಎಂಬ ದಮೆಯನ್ನು ಅನುಗ್ರಹಿಸುತ್ತಾ ಅನಂತರಾದ ಶಿಷ್ಯರು ಶ್ರದ್ಧಾ ಸಮನ್ವಿತರಾಗಿ ತನ್ನನ್ನು ಅನುದಿನವೂ ಸೇವಿಸುತ್ತಲಿರಲು ಅಪಾರವಾದ ಸಂತೋಷದಲ್ಲಿದ್ದನು. ಶುದ್ಧ ಬ್ರಹ್ಮವನ್ನರಿತು ಬ್ರಹ್ಮೀಭೂತನಾಗಿರುವ ಯತಿರೂಪ ಪರಬ್ರಹ್ಮನು ಬ್ರಹ್ಮಸೂತ್ರ ಭಾಷ್ಯವನ್ನು ಬ್ರಹ್ಮಕುಲೋತ್ಪನ್ನರಾದ ಬ್ರಾಹ್ಮಣ ಶ್ರೇಷ್ಠರಿಗೆ ಅನುರಾಗದಿಂದ ಬೋಧಿಸುತ್ತಾ ಬ್ರಹ್ಮವಿದ್ಯಾ ಪ್ರಚಾರವಂ ಮಾಡುವುದರಿಂದ ಬ್ರಾಹ್ಮಣ್ಯವನ್ನುದ್ಧರಿಸಿ ವೇದ ಮತವಂ ಪೊರೆದು ಲೋಕಹಿತಾರ್ಥವಾಗಿ ಪರಬ್ರಹ್ಮ ಪದವೆಂಬ ಮೋಕ್ಷದ ಮಾರ್ಗವನ್ನು ಸುಲಭವನ್ನಾಗಿ ಮಾಡಿಕೊಟ್ಟು ಜಗದ್ರಕ್ಷಣೆಯನ್ನು ಮಾಡಿದನು. ಹೀಗೆ ಶೃಂಗಗಿರಿ ಕ್ಷೇತ್ರದಲ್ಲಿ ಅನೇಕ ದಿನಗಳಂ ಕಳೆದು ತರುವಾಯ ಒಂದು ಸುಮುಹೂರ್ತದಲ್ಲಿ ತುಂಗಾ ನದಿಯ ತೀರದಲ್ಲಿ ಶಾಸ್ತ್ರವಿಹಿತವಾಗಿ ಶಂಕುಸ್ಥಾಪನೆಯನ್ನು ಮಾಡಿ ಅತ್ಯಂತ ಉತ್ತಮೋತ್ತಮವಾದ ದೇವ ವಿಮಾನವನ್ನು ಧಿಕ್ಕರಿಸುವಂತೆ ಶೋಭಿಸುವ ಅತ್ಯಂತ ರಮ್ಯವಾದ ಬ್ರಹ್ಮ ಸೃಷ್ಟಿಯಲ್ಲಿ ನೂತನವಾಗಿ ಕಾಣುವಂತೆ ದಿವ್ಯವಾದ ಅಲಂಕಾರದಿಂದ ಶೋಭಿತವಾಗಿರುವ ದೇವಾಲಯವನ್ನು ರಚನೆ ಮಾಡಿಸಿದನು. ಇಂಥ ದಿವ್ಯವಾದ ಮಂದಿರದಲ್ಲಿ ಶ್ರೀ ಶಾರದಾ ವಿಗ್ರಹವನ್ನು ವಿದ್ಯುಕ್ತವಾಗಿ ಸ್ಥಾಪಿಸಿ ಪೂರ್ವ ಮಂಡನ ಮಿಶ್ರ ಪರಾಜಯವಾದ ನಂತರ ಶಾರದೆಯನ್ನು ವಾದದಲ್ಲಿ ಜಯಿಸಿ ಆಕೆಯು ಬ್ರಹ್ಮಲೋಕವಂ ಕುರಿತು ತೆರಳುವ ವೇಳೆಯಲ್ಲಿ ಅಂತರ್ಧಾನವಂ ಹೊಂದಿದ ಆಕೆಯನ್ನು ಕಾಣುತ್ತಾ ತಾನು ಅಪೇಕ್ಷಿಸಿದಾಗಿ ಆಮ್ನಾಯ ಪೀಠಗಳಲ್ಲಿ ಬಂದು ನೆಲೆಸಬೇಕೆಂದು ಪ್ರಾರ್ಥಿಸಿದುದಕ್ಕೆ ಹಾಗೆ ಆಗಲೆಂದು ಸರಸ್ವತೀ ದೇವಿಯು ವಾಗ್ದಾನ ಮಾಡಿದ ಪ್ರಕಾರ ರಮ್ಯ ವಿಗ್ರಹದಲ್ಲಿ ಶ್ರೀ ಶಾರದಾಂಬೆಯ ಲೀಲಾ ವಿಭೂತಿ ಎಂಬ ಕಲೆಯು ಬಂದು ನೆಲೆಸಲು ಪಂಡಿತಾಗ್ರಹಣಿಯಾದ ಶ್ರೀಶಂಕರನು ಶಾರದಾಂಬೆಯನ್ನು ವಿದ್ಯುಕ್ತವಾಗಿ ಆರಾಧಿಸಿ ಶೃಂಗಗಿರಿಗೆ ಬಂದು ಸೇವಿಸುವ ಸಕಲ ಭಕ್ತರಿಗೂ ಅವರವರ ಇಷ್ಟಾರ್ಥಗಳನ್ನು ಅನುಗ್ರಹಿಸಿ ಕಾಪಾಡಬೇಕೆಂದು ಶಾರದಾಂಬೆಯನ್ನು ಪ್ರಾರ್ಥಿಸಿಕೊಂಡನು. ತರುವಾಯ ಅಲ್ಲಿ ದಿವ್ಯವಾದ ಆಮ್ನಾಯ ಪೀಠವನ್ನು ರಚಿಸಿ ತನ್ನ ಶಿಷ್ಯರಲ್ಲಿ ಶ್ರೇಷ್ಠನಾದ ಬ್ರಹ್ಮಾಂಶ ಸಂಭೂತ ಸುರೇಶ್ವರಾಚಾರ್ಯನಂ ಕರೆದು ಪ್ರೇಮದಿಂದ ಆತನನ್ನು ಆಮ್ನಾಯ ಪೀಠದಲ್ಲಿ ನೆಲೆಗೊಳಿಸಿ ಶಾಸ್ತ್ರವಿಹಿತವಾಗಿ ಯೋಗಪಟ್ಟವಂ ಕಟ್ಟಿ ತರುವಾಯ ಉಳಿದ ಸಕಲ ಶಿಷ್ಯರಂ ಕರೆದು ಜಗದ್ಗುರು ಶ್ರೀ ಶಂಕರ ಭಗವತ್ಪಾದಾಚಾರ್ಯನು ಈ ಪ್ರಕಾರ ನಿಯಮಿಸಿದನು. ಮದೀಯ ಕರಕಮಲ ಸಂಜಾತನಾದ ಈ ಕಮಲ ಸಂಜಾತನು ಈ ದಕ್ಷಿಣಾಮ್ನಾಯ ಪೀಠದಲ್ಲಿ ಚಿರಕಾಲ ನೆಲೆಸಿ ಭೂಮಂಡಲದಲ್ಲಿನ ಸಮಸ್ತ ಶಿಷ್ಯ ಮಂಡಲಿಗೆ ಅತಿಶಯವಾದ ಧರ್ಮ ಮಾರ್ಗವನ್ನು ಸಪ್ರೇಮನಾಗಿ ಬೋಧಿಸುತ್ತಾ ದಿಗಂತವಾದ ಕೀರ್ತಿಯನ್ನು ಪಡೆದು ಸರ್ವೋತ್ತಮವಾದ ಅದ್ವೈತ ತತ್ವಾಮೃತವನ್ನು ವಿವರಿಸುವವನಾಗಿ ಜಾತಿ ಧರ್ಮಗಳನ್ನು ಸದಾಚಾರ ಪದ್ಧತಿಗಳನ್ನು ಪರಿಪಾಲಿಸುತ್ತಾ ಸಕಲ ಜನಾಂಗಕ್ಕೂ ಧರ್ಮವನ್ನು ಬೋಧಿಸಿ ಧರ್ಮವನ್ನು ರಕ್ಷಿಸಲಿ. ನಾನಾ ವಿಧವಾದ ವರ್ಣಧರ್ಮಗಳನ್ನು ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಸಕಲ ಆಶ್ರಮ ಧರ್ಮಗಳನ್ನು ಅಂದರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಇವುಗಳನ್ನು ವಿಶೇಷವಾದ ಪ್ರೀತಿಯಿಂದ ಸಂರಕ್ಷಿಸುತ್ತಾ ವಿದ್ಯಾವಂತರಾದ ಜನಗಳಿಗೆ ಆಶ್ರಯವಂ ಕೊಟ್ಟು ಪ್ರೋತ್ಸಾಹಿಸಿ ಪರಿಪಾಲಿಸಿ ತನ್ಮೂಲಕ ವಿದ್ಯಾ ಪ್ರಚಾರ ಮತ್ತು ಧರ್ಮ ಪ್ರಚಾರಗಳನ್ನು ಅಭಿವೃದ್ಧಿಗೊಳಿಸುತ್ತಾ ಪ್ರಪಂಚದಲ್ಲಿ ಅದ್ವೈತ ತತ್ವವನ್ನು ವಿವರಣೆಯಿಂದ ಬೋಧಿಸಿ ಧರ್ಮಸೇತು ರಕ್ಷಣೆಯನ್ನೆಸಗಲಿ ಎಂದು ಕರುಣಾ ಸಮುದ್ರನಾದ ಸನ್ಯಾಸ ಸ್ಥಾಪನಾಚಾರ್ಯನು ಸುರೇಶ್ವರಾಚಾರ್ಯನಿಗೆ ಪ್ರೇಮದಿಂದ ನೇಮಿಸಿದನು. ಸುರೇಶ್ವರಾಚಾರ್ಯನ ಮುಂದಕ್ಕೆ ಈತನ ಹಸ್ತಕಮಲ ಸಂಜಾತನು, ತರುವಾಯ ಆತನ ಕರ ಪದ್ಮ ಸಂಜಾತನು ಈ ಪರಿಯ ಪರಂಪರೆಯಾಗಿ ಈ ಪೀಠದಲ್ಲಿ ನೆಲೆಸಿ ಲೋಕದಲ್ಲಿ ಕುಮುದ ಬಾಂಧವನು, ಕಮಲ ಬಾಂಧವನು ಬೆಳಗುತ್ತಲಿರುವವರಿಗೂ ಶಾಶ್ವತವಾಗಿ ಜಗದ್ಗುರು ಎಂಬ ಕೀರ್ತಿಯನ್ನು ಧರಿಸಿ ಧರ್ಮವನ್ನು ಖಿಲವಾಗದಂತೆ ಸಂರಕ್ಷಿಸಿಕೊಂಡು ಬರುವುದೆಂದು ಯತಿಕುಲವರೆಣ್ಯನು ಅನುಗ್ರಹಿಸಿದನು.
ಈ ಪ್ರಕಾರ ಸದ್ಧರ್ಮಗಳಿಗೆ ಯಾವಾಗ್ಯೂ ಭಂಗವು ಬಾರದಂತೆ ಸಂರಕ್ಷಣೆಯ ಮಾರ್ಗವನ್ನು ನಿಯಮಿಸಿ ಬಳಿಕ ಶೃಂಗಗಿರಿಯ ಶಾರದಾ ದೇವಾಲಯದಲ್ಲಿ ಆರಾಧನಾದಿ ಕ್ರಮಗಳು ಲೋಪವಿಲ್ಲದಂತೆ ನಡೆಯುವುದಕ್ಕೂ ಆಮ್ನಾಯ ಪೀಠವು ಧರ್ಮ ಪರಿಪಾಲನಾ ಕಾರ್ಯವನ್ನೆಸಗುವುದಕ್ಕೂ ಅವಶ್ಯಕವಾದ ಧನಧಾನ್ಯಾದಿ ಸಂಪತ್ತುಗಳು ಒದಗುವ ವಿಧಾನವನ್ನು ಮಹಾತ್ಮನು ಆಲೋಚಿಸಿ ಸಕಲ ಸಮರ್ಥತೆಯಿಂದೊಡಗೂಡಿದ ಭೂತವನ್ನು ಕರೆದು ಶೃಂಗಗಿರಿ ಭಟ್ಟನೆಂದು ಹೆಸರಿಟ್ಟು ಸಕಲೋಪಕರಣಗಳನ್ನು ಯಥೇಚ್ಛವಾಗಿ ಒದಗಿಸುತ್ತಲಿರುವಂತೆ ಭೂತನಿಗೆ ನಿಯಮಿಸಿ ಕಾರ್ಯಾನುಕೂಲವನ್ನೆಸಗಿದನು. ಈ ವಿಧವಾಗಿ ಪರಮ ಪುಣ್ಯಕ್ಷೇತ್ರವಾದ ಶೃಂಗಗಿರಿಯಲ್ಲಿ ಸಕಲ ಕಾರ್ಯಗಳಿಗೂ ಅನುಕೂಲತೆಗಳನ್ನು ಕಲ್ಪಿಸಿ ಕಾರ್ಯ ನಿಯಮಗಳನ್ನು ನಿರ್ಣಯಿಸಿದ ಬಳಿಕ ಪರಮೇಶ್ವರ ಸ್ವರೂಪನಾದ ಯತಿಶೇಖರನು ಪರಮ ಪೂಜ್ಯನಾದ ಅದ್ವೈತ ಮತವನ್ನು ಸಂರಕ್ಷಿಸಿ ಬಹು ಸಂಪ್ರೀತಿಯಿಂದ ಸಕಲ ಶಿಷ್ಯ ಸಮೂಹಕ್ಕೂ ಧರ್ಮ ರಹಸ್ಯಗಳನ್ನು ಅತಿಶಯವಾದ ವಿವರಣೆಯಿಂದ ಬೋಧಿಸುತ್ತಾ ಸಂತೋಷದಿಂದಿದ್ದನು. ಇಂತು ಶ್ರೀಶಂಕರ ಭಗವತ್ಪಾದಾಚಾರ್ಯನು ಪರಮ ಸಂಭ್ರಮದಿಂದ ಬಹುಜನ ಶಿಷ್ಯರಿಂದ ಸಂಸೇವ್ಯರಾಗಿ ಅವರುಗಳಿಗೆ ಅತ್ಯಂತ ಹಿತದಿಂದ ಮನೋನೈರ್ಮಲ್ಯವನ್ನು ಅನುಗ್ರಹಿಸಿ ಕಾಪಾಡುವ ಶಾಂತಿ ಪಾಠಗಳನ್ನು ನಿರಂತರವಾಗಿ ಬೋಧಿಸುತ್ತಾ ಸಕಲ ಲೋಕ ವಿಶ್ರುತವಾದ ಕೀರ್ತಿಯಂ ತಳೆದು ಶೃಂಗಗಿರಿಯಲ್ಲಿ ಸುಖದಿಂದಿದ್ದರು. ಶ್ರೀಶಂಕರನನ್ನು ಅನುದಿನವೂ ಸೇವಿಸುತ್ತಿರುವ ಬಹುಜನ ಶಿಷ್ಯರ ಸಮೂಹ ಮಧ್ಯದಲ್ಲಿ ಸುರಾಚಾರ್ಯನಾದ ಬೃಹಸ್ಪತಿಯ ಅಂಶಜಾತನಾಗಿ ಗುರುಪಾದಾಂಬೋರುಹ ಸೇವಾಸಕ್ತನಾಗಿ ಅತ್ಯಂತ ಭಕ್ತಿ ಭಾವದಿಂದ ನಿರಂತರದಲ್ಲಿಯೂ ಗುರುಚರಣಾರವಿಂದ ಧ್ಯಾನೈಕ ನಿರತನಾಗಿ ಆನಂದಗಿರಿ ಎಂಬ ನಾಮದಿಂದ ಪ್ರಸಿದ್ಧ ನಾಮ ಶಿಷ್ಯನು ಯತಿವರನನ್ನು ಸೇವಿಸುತ್ತಲಿದ್ದನು. ಆನಂದಗಿರಿಯು ಗುರುವರೇಣ್ಯನು ತನಗೆ ನೇಮಿಸಿದ ಸಮಸ್ತ ಕಾರ್ಯಗಳನ್ನು ಸಾವಕಾಶವಿಲ್ಲದಂತೆ ಜಾಗೃತಿಯಾಗಿ ನೆರವೇರಿಸುವನು. ಗುರುಪಾದ ಕಮಲಗಳನ್ನೇ ಸದಾ ನಂಬಿರುವನು. ಗುರು ಸೇವೆ ವಿನಃ ಬೇರೆ ಯಾವ ಕುಲವನ್ನೂ ಲಕ್ಷಿಸನು. ಶರೀರವನ್ನು ಆಶ್ರಯಿಸಿರುವ ನೆಳಲಿನಂತೆ ಸರ್ವದಾ ಗುರುವರನ ಸಮೀಪದಲ್ಲಿಯೇ ಇರುವನು. ಸಕಲ ಶಿಷ್ಯ ಸಮೂಹದಲ್ಲಿ ಈತನು ಉತ್ತಮೋತ್ತಮನೆಂಬ ಯಶಸ್ಸಂ ಪಡೆದು ಗುರು ಸೇವಾ ನಿರತನಾಗಿರುವನು. ಲೋಕದಲ್ಲಿ ಸದ್ಗುರುವಿನ ಪರಮ ಪಾವನನಾದ ಪಾದಕಮಲ ಯುಗ್ಮಗಳ ಸೇವೆಯೊಂದೇ ಮನುಷ್ಯನಿಗೆ ಸಂಸಾರವೆಂಬ ಘೋರತರವಾದ ಸಮುದ್ರವನ್ನು ದಾಟುವುದಕ್ಕೆ ಯೋಗ್ಯವಾದ ಸಾಧನವೇ ವಿನಃ ಕೇವಲ ಗುರುವು ಬೋಧಿಸುತ್ತಲಿರುವ ಪಾಠ ಶ್ರವಣ ಮಾತ್ರದಿಂದ ಭವಸಾಗರೋತ್ತರಣವು ಆಗದೆಂದು ನಿಶ್ಚಯಿಸಿ ಅತ್ಯಂತ ಸಂತೋಷದಿಂದ ಆನಂದಗಿರಿಯು ಆನಂದಗಿರಿಯಾಗಿ ಶ್ರೀಶಂಕರ ಚರಣ ಪಯೋಜಗಳ ಸೇವೆಯನ್ನು ಬಹಳ ಭಕ್ತಿಯಿಂದೆಸಗುತ್ತಲಿರುವನು. ಗಿರಿಯು ತಾನು ಮೊದಲು ಸ್ನಾನವನ್ನಾಚರಿಸುವನು. ತರುವಾಯ ಗುರುವರನು ಕುಳಿತುಕೊಳ್ಳುವ ಸುಖಾಸನ ಸಾಮಗ್ರಿಗಳಲ್ಲಿ ಎಲ್ಲವನ್ನೂ ಭಕ್ತಿಯಿಂದ ಶುದ್ಧಿಗೈದು ಸಿದ್ಧ ಮಾಡುವನು. ಗುರುವರನ ಶೌಚಾಚರಣೆಗಾಗಿ ಯೋಗ್ಯವಾದ ಮೃತ್ತಿಕೆಯನ್ನು ಒದಗಿಸಿಡುವನು. ಗುರುಶ್ರೇಷ್ಠನ ಪಾದ ಪದ್ಮಗಳಿಗೆ ನಮಸ್ಕರಿಸಿ ದಂತ ಶುದ್ಧಿಗಾಗಿ ವಿದ್ಯುಕ್ತವಾದ ಕಾಷ್ಟವನ್ನು ಸಮರ್ಪಿಸುವನು. ಯತಿವರ್ಯ ಶ್ರೀಶಂಕರನು ಸ್ನಾನವನ್ನಾಚರಿಸಿದೊಡನೆಯೇ ಅನುರಾಗದಿಂದೊಡಗೂಡಿ ಆತನಿಗೆ ತಾನು ಸಿದ್ಧಪಡಿಸಿದ್ದ ಪಾಟಲ ವಸ್ತ್ರಗಳನ್ನು ತಂದುಕೊಡುವನು. ಜಪಮಾಲಿಕೆಗಳನ್ನು ಸಮರ್ಪಿಸುವನು. ಬಳಿಕ ಸೂರ್ಯ ರಶ್ಮಿಯಂತೆ ಪರಿಶುಭ್ರವಾಗಿ ರಂಜಿಸುತ್ತಲಿರುವ ವಿಭೂತಿಯನ್ನು ಗುರುವಿಗೆ ಸಮರ್ಪಿಸಿ ನಿತ್ಯಾನುಸಂಧಾನಕ್ಕಾಗಿ ನಿರ್ಮಲೋದಕವನ್ನು ಪರಿಶುಭ್ರವಾದ ಪಾತ್ರೆಗಳಲ್ಲಿ ಸಿದ್ಧಪಡಿಸಿ ಇಡುವನು. ತರುವಾಯ ಗುರುವು ಕಳಚಿ ಇದ್ದ ಕಾವ್ಯ ಶಾಠಿಗಳನ್ನು ಎಲ್ಲವನ್ನೂ ತನ್ನ ಶಿರಸ್ಸಿನಲ್ಲಿ ಹೊತ್ತು ಹೊರಟು ತುಂಗಾ ನದಿಯ ತೀರವಂ ಸೇರಿ ವಸ್ತ್ರಗಳನ್ನು ನಿರ್ಮಲೋದಕದಲ್ಲಿ ಒಗೆದು ಮಡಿ ಮಾಡಿ ಜಾಗೃತಿಯಾಗಿ ತಂದು ಮತ್ತೆ ಗುರು ಶುಶ್ರೂಷೆಯನ್ನೆಸಗುವನು. ಯಾವಾಗಲೂ ಮನ್ಮಥಾಂತಕನಾದ ಶ್ರೀಶಂಕರನ ಸನ್ನಿಧಾನದಲ್ಲಿಯೇ ಇರುವನು. ಯಾರೊಡನೆಯೂ ವಿಶೇಷವಾಗಿ ಮಾತನಾಡನು. ಮೀರಿ ಯಾರಾದರೂ ಮಾತನಾಡಿಸಲು ಮಿತ ವಾಕ್ಯಗಳಿಂದ ಉತ್ತರವಂ ಕೊಡುವನು. ಯತಿಕುಲಾಧಿಪನು ಬೋಧಿಸುವ ತತ್ವಸಾರವನ್ನು ಸಂಗ್ರಹಿಸುವನು. ಇದು ವಿನಃ ಗುರುವರನೊಡನೆ ಯಾವ ವಿಷಯವನ್ನೂ ಚರ್ಚಿಸನು. ಈ ಪ್ರಕಾರ ಆನಂದಗಿರಿಯು ಗುರುಪಾದವನರುಹ ಯುಗ್ಮಗಳ ಸೇವಾಸಕ್ತನಾಗಿರುತ್ತಾ ಒಂದು ದಿನ ಗುರುವರನ ವಸ್ತ್ರಗಳನ್ನೆಲ್ಲ ಒಗೆದು ತರಲು ತುಂಗಾ ನದಿ ತೀರವನ್ನು ಸೇರಿದ್ದ ಕಾಲದಲ್ಲಿ ಉಳಿದ ಸಕಲ ಶಿಷ್ಯರು ಗುರು ಸನ್ನಿಧಾನವಂ ಸೇರಿ ಅಪಾರ ಭಕ್ತಿಯಿಂದ ನಮಸ್ಕರಿಸಿ ಶಾಂತಿ ಪಾಠವನ್ನು ಬೋಧಿಸಬೇಕೆಂದು ಗುರುವರೇಣ್ಯನನ್ನು ಪ್ರಾರ್ಥಿಸಿದರು. ಈ ಪರಿಯಾಗಿ ಶಿಷ್ಯರು ಪ್ರಾರ್ಥಿಸಿದುದನ್ನು ಗುರುವರನು ಲಾಲಿಸಿ ಸನಂದನನೇ ಮುಖ್ಯರಾದ ಶಿಷ್ಯರುಗಳಿರ ಆನಂದಗಿರಿಯು ವಸ್ತ್ರಗಳನ್ನು ಮಡಿ ಮಾಡಿ ತರಲು ತುಂಗಾ ನದಿ ತೀರಕ್ಕೆ ಹೋಗಿರುವನು.
ಆತನು ಬಂದ ತರುವಾಯ ಶಾಂತಿ ಪಾಠವನ್ನು ಅರಹುವೆನೆನಲು ಪದ್ಮಪಾದನು ಕೇಳಿ ಆನಂದಗಿರಿಯ ಮೇಲಣ ತಿರಸ್ಕಾರ ಬುದ್ಧಿಯಿಂದೊಡಗೂಡಿ ಸಹಂಕಾರದಿಂದ ಗುರುವರಣಂ ಕುರಿತು ಗಿರಿಗೆ ಪಾಠವನ್ನು ಹೇಳುವುದು ಮತ್ತು ಜಡವಾದ ಗೋಡೆಯ ಮುಂದೆ ಪಾಠವನ್ನು ಹೇಳುವುದು ಸಹ ಸಮವಾಗಿ ವಿಫಲವೆಂದನು. ಪದ್ಮಪಾದನು ನುಡಿದ ಮಾತುಗಳಿಂದ ಆತನ ಮನಸ್ಸಿನ ಗರ್ವಭಾವವನ್ನು ಚಂದ್ರಚೂಡನು ನೋಡಿ ಸನಂದನನ ಅಹಂಕಾರವನ್ನು ಪರಿಹರಿಸಿ ಮನೋನೈರ್ಮಲ್ಯವನ್ನುಂಟು ಮಾಡಿಕೊಡಬೇಕೆಂಬ ದಯಾಬುದ್ಧಿಯಿಂದೊಡಗೂಡಿ ಆನಂದಗಿರಿಗೆ ಲೋಕವಿಖ್ಯಾತರಾದ ಚತುರ್ದಶ ವಿದ್ಯೆಗಳು ಲಭಿಸಲೆಂದು ಅತ್ಯಂತ ಕೃಪೆಯಿಂದ ಮನಸ್ಸಿನಲ್ಲಿಯೇ ವರಪ್ರದಾನ ಮಾಡಿದನು. ಅತ್ತ ಆನಂದಗಿರಿಯು ನದಿಯ ತೀರದಲ್ಲಿ ಗುರುವರನ ಪಾಟಲ ವಸ್ತ್ರಗಳನ್ನು ಒಗೆಯುತ್ತಲಿದ್ದಂತೆಯೇ ಗುರು ಪರಮಾನುಗ್ರಹದಿಂದ ಸಕಲ ವಿದ್ಯಾ ಪಾಂಡಿತ್ಯವೂ ಲಭಿಸಿತು. ಆತನು ವಸ್ತ್ರಗಳನ್ನು ಹೊತ್ತು ಮಠಕ್ಕೆ ಹಿಂತಿರುಗಿ ಬರುವಾಗಲೇ ಲೋಕಕ್ಕೆ ಸಮಸ್ತವಾದ ವೇದಾಂತ ಸಾರವನ್ನು ಬೋಧಿಸುವಂತೆ ರಮ್ಯವೂ ಸುಶ್ರಾವ್ಯವೂ ಆದ ತೋಟಕ ವೃತ್ತ ಸರಣಿಯಿಂದ 5 ಶ್ಲೋಕಗಳನ್ನು ವಿರಚಿಸುತ್ತಾ ಬಂದು ಗುರು ಸನ್ನಿಧಾನದಲ್ಲಿ ಆ ಶ್ಲೋಕಗಳನ್ನು ಪಠಿಸಿ ಗುರುವಿಗೆ ಅಭಿವಂದಿಸಿದನು. ಸಕಲ ವೇದಾಂತ ಸಾರ ಬೋಧಕವಾಗಿ ಗುರು ಶಿಷ್ಯ ಸಂವಾದ ರೂಪದಿಂದ ಅತಿ ರಮಣೀಯವಾದ ತೋಟಕ ವೃತ್ತ ಶೈಲಿಯ ಪದ್ಯಗಳನ್ನು ಆನಂದಗಿರಿಯು ಗುರು ಸನ್ನಿಧಾನದಲ್ಲಿ ಪಠಿಸಿದುದನ್ನು ಶ್ರೀಶಂಕರನ ಶಿಷ್ಯರಾದ ಸನಂದನನೇ ಮೊದಲಾದವರು ಕೇಳಿ ಪರಮಾನಂದ ಭರಿತರಾಗಿ ವಿದ್ಯಾಲಾಭವು ಮನುಷ್ಯನಿಗೆ ಸದ್ಗುರುವಿನ ಅನುಗ್ರಹದಿಂದ ದೊರೆಯುವುದೇ ವಿನಃ ಬರಿಯ ಪಾಠ ಶ್ರವಣದಿಂದ ದೊರೆಯಲಾರದೆಂದು ಭಾವಿಸಿ ಆನಂದಗಿರಿಯ ಪುಣ್ಯೋದಯವನ್ನು ಕೊಂಡಾಡುತ್ತಲಿದ್ದರು. ಸನಂದನನು ಮನಸ್ಸಿನ ಗರ್ವವನ್ನು ತೊರೆದು ಗುರುಕಟಾಕ್ಷದಿಂದ ನಿರ್ಮಲ ಚಿತ್ತನಾದನು. ಈ ಪ್ರಕಾರ ಆನಂದಗಿರಿಯಿಂದ ವಿರಚಿಸಲ್ಪಟ್ಟ 5 ಶ್ಲೋಕಗಳ ಗಾಂಭೀರ್ಯ ಲಕ್ಷಣವನ್ನು ಗುರುವರನು ಕೇಳಿ ಮನದಲ್ಲಿ ಅತುಲ ಸಂತೋಷವನ್ನು ಹೊಂದಿ ಗಿರಿಯಂ ಕರೆದು ಬಹು ಸಂಪ್ರೀತಿಯಿಂದ ಎಲೈ ಪ್ರಿಯ ಶಿಷ್ಯನೇ, ತೋಟಕ ವೃತ್ತದಿಂದ ತತ್ವಾರ್ಥ ಸಾರವನ್ನು ವಿವರಿಸಿದ ನಿನಗೆ ಇಂದಿನಿಂದ ತೋಟಕಾಚಾರ್ಯನೆಂಬ ಹೆಸರು ಪ್ರಸಿದ್ಧವಾಗಲಿ ಎಂದು ಬಹುಜನ ಶಿಷ್ಯರ ಮಧ್ಯದಲ್ಲಿ ಯತಿಶೇಖರನು ಅನುಗ್ರಹಿಸಿದನು. ಪದ್ಮಪಾದಾಚಾರ್ಯ, ಸುರೇಶ್ವರಾಚಾರ್ಯ, ಹಸ್ತಮಲಕಾಚಾರ್ಯರೆಂಬ 3 ಜನಗಳು ಯತಿ ಕುಲ ಶಿರೋಭೂಷಣನಾದ ಶ್ರೀಶಂಕರನಿಗೆ ಮುಖ್ಯ ಶಿಷ್ಯರುಗಳಾಗಿದ್ದರು. ಅಪಾರ ಮಹಿಮನಾದ ಗುರುವರ್ಯನ ಪಾದ ಕಮಲಗಳನ್ನು ಅತ್ಯಂತ ಸೌಲಭ್ಯದಿಂದ ಸೇವಿಸಿ ಗುರುಕಟಾಕ್ಷಕ್ಕೆ ಪಾತ್ರನಾಗಿ ಆನಂದಗಿರಿಯು ಆ 3 ಜನರ ಜೊತೆಗೆ ತೋಟಕಾಚಾರ್ಯನೆಂಬ ಹೆಸರಿನಿಂದ 4ನೆಯ ಮುಖ್ಯ ಶಿಷ್ಯನಾದನು. ಹೀಗೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದವೆಂಬ 4 ವೇದಗಳನ್ನು, ಸಾಲುಕ್ಯ, ಸಾಮೀಪ್ಯ, ಸಾರೂಪ್ಯ ಮತ್ತು ಸಾಯುಜ್ಯವೆಂಬ 4 ವಿಧ ಮೋಕ್ಷಗಳನ್ನು ಹೋಲುತ್ತಲಿರುವ ಪದ್ಮಪಾದ, ಸುರೇಶ್ವರ, ಹಸ್ತಾಮಲಕ ಮತ್ತು ತೋಟಕರೆಂಬ 4 ಜನ ಶಿಷ್ಯರೊಡಗೂಡಿ ಪೂರ್ವ, ದಕ್ಷಿಣ, ಪಶ್ಚಿಮ ಮತ್ತು ಉತ್ತರವೆಂಬ 4 ದಿಕ್ಕುಗಳಲ್ಲಿಯೂ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ತಪೋಲೋಕ, ಜನೋಲೋಕ ಮತ್ತು ಸತ್ಯಲೋಕವೆಂಬ ಊರ್ಧ್ವಲೋಕಗಳು 7, ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ ಮತ್ತು ಪಾತಾಲವೆಂಬ ಅಧೋಲೋಕಗಳು 7. ಈ 14 ಲೋಕಗಳಲ್ಲಿಯೂ ಕೀರ್ತಿಯು ವ್ಯಾಪಿಸಲು ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷವೆಂಬ ಮುಖ ಚತುಷ್ಟಗಳ ಮಧ್ಯೆ ಪರಿಶೋಭಿಸುವ ಪರಮೇಶ್ವರನ ತೇಜಪುಂಜನಾದ ಈಶಾನ ಮುಖದಂತೆ ಯತಿಕುಲ ಸಾರ್ವಭೌಮನು ಪ್ರಕಾಶಿಸುತ್ತಲಿರುವನು. ಅಸದೃಶವಾದ ವೇದಾಂತ ರಹಸ್ಯವನ್ನು ಪರಮದಯಾ ಸಮುದ್ರನಾದ ಶ್ರೀಶಂಕರನು ತನ್ನ ಶಿಷ್ಯರಿಗೆ ಬೋಧಿಸಿ ಆ ಶಿಷ್ಯರುಗಳಿಂದ ಬಹುದೇಶವಾಸಿಗಳಾದ ಬ್ರಾಹ್ಮಣರಿಗೆ ಬೋಧೆ ಮಾಡಿಸಿ ಬ್ರಾಹ್ಮಣ ಮುಖದಿಂದ ಪಾತ್ರರಾದ ಬ್ರಾಹ್ಮಣೇತರರೆಂದರೆ ಕ್ಷತ್ರಿಯ ಮತ್ತು ವೈಶ್ಯವರ್ಣಗಳಿಗೆ ಬೋಧೆ ಮಾಡಿಸಿ ಪ್ರಪಂಚದ ಸಕಲ ಪ್ರದೇಶಗಳಲ್ಲಿಯೂ ಜ್ಞಾನ ಮಾರ್ಗವನ್ನು ವಿಸ್ತರಿಸಿ ಧರ್ಮ ಸೇತುವನ್ನು ರಕ್ಷಿಸುತ್ತಲಿದ್ದನು. ನಿರಂತರದಲ್ಲಿಯೂ ತನ್ನ ಶಿಷ್ಯರ ಶಿಷ್ಯರೂ ಸಹ ತನ್ನನ್ನು ಸೇವಿಸುತ್ತಲಿರಲು ಬಹುದಯಾನ್ವಿತನಾಗಿ ಅವರುಗಳನ್ನು ಸಂರಕ್ಷಿಸುತ್ತಾ ಕಮಲ ಸಮೂಹತನಾದ ಬ್ರಹ್ಮನ ಪತ್ನಿಯಾದ ಶ್ರೀ ಶಾರದಾಂಬೆಯನ್ನು ವಿದ್ಯುಕ್ತವಾಗಿ ಆರಾಧಿಸುತ್ತಾ ಚರಣಾಶ್ರಿತರಾದ ಬ್ರಾಹ್ಮಣ ಸಮೂಹಕ್ಕೆ ಸಕಲ ಇಷ್ಟಾರ್ಥಗಳನ್ನು ಅನುಗ್ರಹಿಸುತ್ತಾ ಶ್ರೀಕಂಠೇಶ್ವರ ಸ್ವರೂಪನಾದ ಯತಿವರೇಣ್ಯನು ಶೃಂಗಗಿರಿ ಕ್ಷೇತ್ರದಲ್ಲಿದ್ದನು. 30ನೇ ಸಂಧಿ ಮಂಗಳ.